ಇಟ್ ಅವಾಜ್ ಮಾಡಿದ್ರ ಅವ್ರ ಅಟ್ಟು ಸತ್ಗಿದ್ದಾವ ಸಮಾಧಾನ ಕರಿ ಅವ್ರನ್ನ. ಮತ್ ಮನಿ ಮುಂದೆ ಒಬ್ರು ಹೊರಗ್ ಸುತ್ತಿ ಆಡಿ ಕಾಕಲ್ಗ್ಯಾರ. ಯಾರದಿರಿ? ಬರ್ರಿ ಬರ್ರಿ. ಯಾರ್ರಿ? ಹಾ ಬರ್ರಿ ಒಳಗ್ ಬರ್ರಿ. ನೀರ್ ತೊಂಬ ಅಂಚರಿಗೆ ಬರ್ರಿ ಬರ್ರಿ. ಆರಾಮ್ರಿ? ಹಾ ಆರಾಮ್ದೀವಿ ಬರ್ರಿ ಕುಂಡ್ರಿ. ಹಾ ಈಗ ಬಂದಿ ನೋಡ್ರಿ. ನೀರ್ ತೋರಿ ನೀರ್. ಏನ್ರಿ ಹಿಂಗ್ ಬಂದಿದ್ರಿ? ಏನಿಲ್ಲ ಬೀಗ್ರ, ನಮ್ಮ ಮಗಳನ್ನ ಲಾವಣ್ಯನ ನಿಮ್ಮ ಆದರ್ಶನ ಲವ್ ಮಾಡಿ ಹೇಳತ್ರಿ. ಅದ್ರ ಸಲಾಗಿ ಆಕಿನ ಅವನ ಕೊಟ್ಟ ಮದ್ವಿ ಮಾಡ್ಬೇಕಂತ ನಮ್ ನಿರ್ಧಾರ ಐತಿ. ಹೌದ್ರಿ? ಆತೋರಿ ನಮ್ ಮಗನ ಒಂದ್ ಮಾತ್ ಕೇಳಿ ನಿಮ್ಗೆ ಹೇಳ್ತೇನ್ರಿ. ನೋಡುನು ಹೊರಗದನ್ರಿ ಕರಿತೇನೆ ನೋಡ್ರಿ. ಆಯ್ತಾಯ್ತು ಕೇಳಿ. ಏನ್ ಶಾಲಿ ಕಲ್ತೀವ? ಏನ್ ಕೆಲ್ಸ ಮಾಡ್ತಿ ಈಗ? ಏನಿಲ್ರಿ ಸೆಕೆಂಡ್ ಇಯರ್ ಮುಗಿಸಿನ್ರಿ. ಸೆಕೆಂಡ್ ಇಯರ್ ಮುಗಿಸ್ಗಾನ ಇಷ್ಟಪಟ್ಟೇನೋ? ಬಾಳ ದಿನ ಆತ್ರಿ ಅವ್ರು ಇಷ್ಟಪಟ್ರಿ. ಹೌದಾ? ನಮ್ಗೇನು ಹೇಳೇ ಇಲ್ಲ ಒಂದ್ ಮಾತು? ಅವ್ನಿಗಿನ ಗೊತ್ತಿಲ್ರಿ, ನಾನೇ ಇಷ್ಟಪಟ್ಟೇನ್ರಿ. ಹೌದ್ರಾ? ಮತ್ ನೀವ್ ಎಷ್ಟ್ ಮಂದಿ ತಂಗಿ? ನಾವ್ ಒಬ್ಬೇಕ್ನಲ್ಲಿ. ಒಬ್ಬೇಕ್? ಅಣ್ಣ ತಮ್ಮ ಯಾರಿಲ್ಲ ಹಿಂದ ಮುಂದ? ಅದಾರಿ ಅಣ್ಣ ತಮ್ಮ. ಏನ ಮಗಳ ಎಂತವನ್ ಇಷ್ಟಪಟ್ಟಿ ನೋಡಿ? ಹಮಾಲಿ ಮಾಡೋರ್ಗತಿ ಅದಾನು. ಅವನ ಓದ್ ಹೋಗಿ ಅವನ ಇಷ್ಟಪಟ್ಟಿ ಗೊತ್ತಾಗಲ್ಲ ನಿನಗ? ಅಪ್ಪ ಎಲ್ಲಾರು ಶ್ರೀಮಂತ ಹೋಗಿದ್ದವ್ರನ್ನ ನೌಕರಿ ಮಾಡೋರ್ನ ಮದ್ವೆ ಅದ, ರೈತರನ್ನ ಯಾರು ಮದ್ವೆ ಆಕಾರಪ್ಪ? ಮತ್ತ ಅವ್ನ ನಿನ್ ಹೆಂಗ್ ಸಾಕ್ತಾನ? ನನಗ ಅದನ್ನ ಡೌಟ್ ಐತೈತಿ. ಅಪ್ಪ ಸಾಕ್ತಾರನು ಮುಖ್ಯ ಅಲ್ಲ, ಪ್ರೀತಿ ಕೊಟ್ಟು ಪ್ರೀತಿ ಮಾಡೋ ಹುಡುಗ ಸಿಕ್ರ ಪುಣ್ಯ ಆಗ್ತೈತಿ. ಇಲ್ಲವ್ವ, ಈಗಿನ ಕಾಲ್ನಾಗ ಸುಮಾರು ಐತಿ. ಈಗ ಯಾರು ಬರೇ ತೋರ್ಸ್ಕೊತಾರ, ಆದ್ರ ಮುಂದ್ ಒರೆಸ್ಕೊಂಡ್ ಹೋಗಂಗಿಲ್ಲ. ಇಲ್ಲಪ್ಪ, ನನ್ ಹುಡುಗ ಆದಿಲ್ಶ ಚಲೋ ಅದಾರ, ಅವನ ಮದ್ವೆ ಹಾಕಿನ. ಆದ್ರ ಅವಂಗ ಹಾಕಿನ ಆಗ್ಲಿಲ್ಲ ಅಂದ್ರ ನಾ ಯಾರಿಗೂ ಮದ್ವೆ ಆಗಂಗಿಲ್ಲ. ನೋಡ್ವಾ, ಮುಂದಿನ ಜೀವನ ನಿಂದು. ನಾ ಏನ್ ಹೇಳಕ್ ಬರೋದಿಲ್ಲ, ಸುಮ್ ಹೇಳವ ಬಿಡವ. ಇಲ್ಲಪ್ಪ, ನಂಗ ಆದಿಲ್ಶನ ಬೇಕು, ನೀ ಮಾತಾಡೋ. ಆಯ್ತಾಳ ಮಾತಾಡ್ತೀನಿ. ಅಪ್ಪ ಅವ್ನ್ ಹೆಂಗ್ ಮಾತಾಡಿದ್ದಿ? ಅವ್ನ್ ಬರಾಂಡ ಸಾರಿ ಕೇಳ. ನಾ ಯಾಕೆ ಸಾರಿ ಕೇಳಿ ಮಗಳ? ನಾ ಏನ್ ತಪ್ಪು ಮಾಡಿನ ಅಂತದ? ಹಳೆ ಹೆಂಗದಾನತ್ ಕೇಳಿದ್ರ ತಪ್ಪೇನ್ ನಂದ? ಅಪ್ಪ, ನಾ ಪ್ರೀತಿ ಮಾಡೋ ಹುಡುಗ ಅದಾನ, ನನ್ ಮುಂದೆ ಈ ತರ ಮಾತಾಡ್ತಿ ಅಂದ್ರೆ ಹೆಂಗ್? ಇಲ್ಲ, ನಿನ್ ಸಂಸಾರ ಬಗ್ಗೆ ನಾ ಯೋಚನೆ ಮಾಡೀನಿ. ನೀನ ಹಿಂಗ್ ತಪ್ಪು ತಿಳ್ಕೊಂಡ್ರೆ ಹೆಂಗ? ಅಪ್ಪ, ನೀ ಏನು ಹೇಳಕಬೇಡ, ಅವ್ನ್ ಬರಾಂಡ ಸಾರಿ ಕೇಳ. ನನ್ನ ಅವನ ಮದ್ವಿ ಮಾಡ್ಬೇಕಷ್ಟ. ನಾ ಯಾಕೆ ಸಾರಿ ಕೇಳಿ? ಯಾವ ಮಗಳೇ, ನಾ ಅನ್ಕೂ ಸಾರಿ ಕೇಳಂಗಿಲ್ಲ ಅವಂಗ. ಆದ್ರ ನಿಮ್ಮ ಸ್ವಾದರ ಮಾವನ ಮಗ ಅದಾನು, ಅವಂಗ ಕೊಟ್ಟು ಮದ್ವಿ ಮಾಡ್ತಾನ. ಇವಂಗ ಒಟ್ಟಾಗ ಸಾರಿ ಕೇಳಂಗಿಲ್ಲ. ಅಪ್ಪ, ಹಿಂಗಂದ್ರೆ ಹೆಂಗ್ ನೀನ? ಹೌದಾ? ಇನ್ ಮಗಳೇ, ನಾ ಒಟ್ಟನ ಸಾರಿ ಕೇಳಂಗಿಲ್ಲ. ಯಾಕೆ ಸಾರಿ ಕೇಳ್ಬೇಕು? ಅಟ್ ಉಡಾಳದನ್ನ ಅವ್ನ್ ಮದ್ವಿ ಆಗ್ಬೇಕ? ಯಾವೇನ್ ಉಡಾಳದಾನ ತೋರ್ಸ್ಕೊಂಡ್ ನೋಡು. ನಾ ಉಡಾಳದಾನ ಅನ್ನೋದು ನಾ ಕಣ್ಣಾರೆ ಬೇಕಾಗಿಲ್ಲಪ್ಪ. ನಾ ಆದ್ರ ಆದಿಲ್ಶ ಅಣ್ಣ ಆಗಕ್ಕೆ ಇಲ್ಲಿ ಬಿಟ್ರೆ ನಾ ಬ್ಯಾರೆದವ್ನ ಆಗಂಗಿಲ್ಲ. ಇದ್ರು ಅವನ ಜೊತೆನ, ಸತ್ರು ಅವನ ಜೊತೆನ. ಆಯ್ತಳ ಮಗಳ, ನೋಡುನು ವಿಚಾರ ಮಾಡುನು. ಏನ್ರಿ ಇಲ್ಲಿ ಬಂದ್ ಕೇಶನ್ ನಮ್ಮ ಮನ್ಯಾಗ ಬಂದ್ ಕೇಶನ್ ಗುಸು ಗುಸು ಪಿಸು ಪಿಸು ಜಗಳ ಮಾಡಾಕತ್ತೀರಿ? ಏನ್ ಹಿಂಗ? ಮನ್ಯಾಗ ಹೋಗಿ ಜಗಳ ಮಾಡ್ರಿ, ಅಲ್ಲಿ ಡಿಸ್ಕಸ್ ಮಾಡ್ಕೊಂಡ್ ಬರ್ಬೇಕಲ್ಲ ನೀವು. ಏನಿಲ್ಲರಿ, ಸ್ವಲ್ಪ ಅಪ್ಪ ಅವ್ರ ನೋಡಿ ಏನೋ ಮಾತಾಡತ್ತಾರಿ. ಅಪ್ಪ ಮಗಳು ಜಗಳ ಮಾಡ್ತಿರ್ತೀವಿ, ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ನಾವು ಎಲ್ಲ ಚರ್ಚೆ ಮಾಡತ್ತಿದ್ವಿ. ನನ್ ಮಗಗ ಏನೋ ಮಾಲಕ್ರ, ನೀವು ಜಗಳ ಮಾಡೋದಿದ್ರ ನಿಮ್ ಊರ ಹೋಗಿ ಜಗಳ ಮಾಡ್ರಿ. ಮತ್ತವ್ರ ಮನಿಗ್ ಬಂದ್ ಇಂತ ಜಗಳ ಮಾಡ್ಬಾರ್ದು, ಹೇಳ್ತೀರಾ? ಯಾರು ಜಗಳ ಮಾಡತ್ತಾರ ಇಲ್ಲಿ? ನೀವು ಜಗಳ ಮಾಡಕತ್ತೀರಿ. ಮಾತಾಡಕತ್ತೀವ. ನೀವು ಮಾತಾಡೋದು ನಿಮ್ ಮನಿಗ್ ಹೋಗಿ ಮಾತಾಡ್ರಿ, ಇಲ್ಲಿ ಮಾತಾಡ್ಬೇಡ್ರಿ. ನಾವು ಮಾತಾಡತ್ತೀವಿ ಅವ್ರ ಜೊತೆ. ಅವ್ರು ಕೇಳ್ಬೇಕಾದ್ರ ನನ್ನ ಮಗಳ ನೀನ್ ಇಷ್ಟಪಟ್ಟಾಳ, ಅದ್ರ ಸಲ ನಿಮ್ ಮನಿಗ್ ಬಂದಿನ. ಎದಕ್ ಬಂದಿರಿ ನನ್ನ ಮನಿಗೆ? ಅದಕ್ಕ ನಿನ್ ಗೊತ್ತಿಲ್ಲನ ಎದಕ್ ಬಂದಿರ್ತ ಅನ್ನೋದ? ಏನ್ ಮಗಳ, ಇವನ ನನಗ ಎದಕ್ ಬಂದಾನಂತ ಕೇಳ್ತಾನಿವ. ಎಂತವನ್ ಇಷ್ಟಪಟ್ಟಿನಿ ಹೋಗಿ ಹೋಗಿ. ಅಪ್ಪ, ಏನೋ ಸಿಟ್ನೆ ಆದಾಗ ಅಂದಿರ್ಬೇಕು ಬಿಡು, ಆಮೇಲೆ ಅಡ್ಜಸ್ಟ್ ಮಾಡ್ಕೊಳಕ್ ಬರ್ತೈತಿ. ಹೆಂಗ ಅಡ್ಜಸ್ಟ್ ಮಾಡ್ಕೊತಾರ? ಈಗ ಇವ್ ಹಿಂಗ್ ಮಾಡತ್ತಾನು, ಮುಂದೆ ಹೆಂಗ ನಿನ್ ಜೊತೆ ನಡ್ಸ್ಕೊಂಡ್ಬೇಕ ನೀವ? ಅಪ್ಪ, ಪ್ರೀತಿ ಮಾಡಿದ್ ಹುಡುಗದಾನ, ಒಂದ್ ಮಾತ್ ಅಂದ್ರೆ ಏನಾತ್ ಬಿಡ. ಏನಿನ ಇವ್ ನನಗ ಅಂಜುವಲ್ಲ, ನಿನ್ಗೆ ಹೆಂಗ ಅಂಜ್ ಬಾಳೆ ಮಾಡ್ತಾನಿವ? ಅಪ್ಪ, ಒಂದ್ ಮಾತ್ ಹೇಳಿ ನಿನಗ, ಯಾವತ್ತು ಹೆಂತಿ ಗಂಜಿ ಹೆಂತಿ ಗುಲಾಮಾಗಿ ಗಂಡ ಇರ್ಬಾರ್ದ. ಯಾವತ್ತು ಗಂಡ್ ಮಗ ಅಂದ್ರ ಹೆಂತಿ ಗಂಡನ ಗುಲಾಮಾಗಿ ಹೆಂತಿ ಇರ್ಬೇಕ. ಅದಕ್ಕ ನಾವ್ ಇಷ್ಟಪಟ್ಟಿದ್ದ. ಅಮ್ಮ, ನಾ ಆಕಿನ ಮದ್ವೆ ಹಾಕಿನ ಒಂದ ಮಾತ ತಿಳ್ಕೊಂಡಿಕ್ಕಿ ಮನಸ್ಸು ಹೆಂಗೈತಾಳೆ. ಹೌದ್, ಚಲೋ ಅದ. ಚಲೋ ಅದ. ಆಕಿನ ಮದ್ವೆ ಹಾಕ ನಾ ಯಾವ್ಬೇಕಾದ ಆಸಿದ ಆಗ್ಬಿಡು. ಚಲೋ ಅದ, ಚಂದದ. ನಿಮ್ಮ ಅಪ್ಪನು ಒಂದ್ ಮಾತ್ ಕೇಳಪ್ಪ. ರೀ ಬರ್ರಿ ಅಪ್ಪ. ನಾ ಮದ್ವೆ ಹಾಕೋಪ ರೀ. ಮತ್ತ ಅವ್ರು ಕೊಡ್ತೀನಂತ ಬಂದಾರ ಹೆಣ್ಣ, ಮತ್ ಇವನು ಹೂ ಅಂದ ಒಪ್ಕೊಂಡ. ಮತ್ ಮಾಡ್ಬಿಡ್ರಲ್ಲ, ಹುಡ್ಗಿನೂ ಚಂದ ನೋಡಾಕ. ಇಬ್ರು ಚಂದ ಇದ್ರ ಸಾಕ. ಆಗಂದ್ರ ಮಾಡ್ಬಿಡ್ಲ ಮದ್ವೆ. ಅದಕ್ಕೆ ಮಾಡ್ಬಿಡ್ನತ್ ಮಾತಾಡ್ರಿ ನೀವು ಒಂದ್ ಮಾತಾಡ್ರಿ. ಅಪ್ಪ, ನಮ್ಗಳು ಎಲ್ಲಿ ಕಾಲೇಜ್ ಹೋಗ್ಯಾರ ಅವ್ರು, ಬರ್ತಿರ್ಬೇಕು, ಇದ್ರಾಗ ಬರ್ತಾರ. ಬರ್ತಾರ?
ಅವ್ರನ್ನ ಬಿಟ್ಟು ಹೆಂಗ್ ಮದ್ವಿ ಮಾಡಕ್ ಬರುತ್ತೆ ಮತ್ತ ಅವ್ರ ಬರ್ಲಿ ಹಂಗ್ ಮದ್ವಿ ಅವ್ರು ಅಮ್ಮ ಏನ್ ಸಿಟ್ ತಿಳ್ಕೊಬೇಡ ಆಗಿದ ಯಾಕಡೆ ಜೋಡಿಸ್ತಿ ಯಾಕಡಿಲ್ಲ ಅಳ್ದವ್ರು ಅಟ್ಟು ಬೇಕು ಇಟ್ಟು ಬೇಕು ಅಂತ ವರದಕ್ಷಿಣೆ ಕೇಳಿದ್ರೆ ನನಗೆ ಆಗೋದಿಲ್ಲ. ನಂದು ಇದ್ದಟ್ರಾಗ ಮಾಡ್ಕೊಡ್ತಾನೆ ಮದ್ವಿ. ಮಾವರ ಕೊಡೋದು ತಗೊಳ್ಳೋದು ಯಾವಾರ ನಮ್ಮ ತಂದೆ ತಾಯಿ ಕೊಡ್ರಿ. ನನಗೆ ಏನು ಮಗಳು ಕೊಡಕ್ ಹೋದ್ರೆ ಮಗಳ ತಗೋಣ ನಾವು ನಿಮ್ದೇನು ಯಾವ ಇತ್ತು ನಮ್ಮ ತಂದೆ ತಾಯಿಂದ ಮುಗಿಸ್ರಿ ಆಯ್ತಾಳ ಅವ್ರ ಜೊತೆ ಮಾತಾಡ್ತೀನಿ. ಅಪ್ಪ ಅಮ್ಮ ಎಲ್ಲ ಆರಾಮ? ಆರಾಮಪ್ಪ. ಈಗ ಬಂದ್ರೆ ಈಗ ಬಂದೆ ಕುಂದ್ರ ಬರ್ರಿ. ಇವ್ರ ಯಾರಮ್ಮ ಅಕ್ಕ ಇಲ್ಲಿ ಯಾರ ಕೂತಾರ? ಆಕಿ ನಿಮ್ ಅಣ್ಣಾಗ ಮದ್ವೆ ಆಗಕ್ಕೆ ನಿಮ್ ವೈನಿ ಆಗಕ್ಕೆ ಸ್ವಲ್ಪ ಆರಾಮ್ರಿ? ನಾವು ಆರಾಮ್ರಿ. ಹೆಂಗದ ಇಷ್ಟ ಆದ್ಲಿಲ್ಲ ನಿಮಗ? ನಿಮ್ಗೆಲ್ಲ ಇಷ್ಟ ಆಗ್ಯಾರ ಅಂದ್ರ ಅಣ್ಣ ಇಷ್ಟ ಆಗ್ಯಾರ ನಮಗೂ ಇಷ್ಟ. ಈಗ ಬಂದಿವಣ್ಣ. ಆರಾಮದಿಲ್ಲ? ಸಾಲ ಹೆಂಗ್ ನಡೆಯುತ್ತೆ? ಸಾಲ ಚಲೋ ಐತನ? ಇವ್ರು ನೋಡ್ರಪ್ಪ ನಮ್ಮ ಮೋಹಿನಿ ಹೆಂಗ ನೋಡ್ತ ಮನ್ಸಿ ಬಂದಿಲ್ಲ ನಿಮ್ಗ? ಗುಡ್ ಸೆಲೆಕ್ಷನ್ ಐತೆ ಅಣ್ಣ. ಬೀಗ್ರ ಎಷ್ಟು ಮಂದಿ ಅಂತಂದ್ರಿ ಇವ್ರು? ಇವ್ರು 3 ಮಂದಿ ಇದಾರಪ್ಪ. 3 ಮಂದಿ. ಇವ್ರು ದೊಡ್ಡವರು, ಇವ್ರು ನಡೆಯೋರು, ಇವ್ರು ಪೂರ ಸಣ್ಣವ್ರು. ಇವ್ರೇನ್ ಮಾಡ್ತಾರ್ರಿ ಇಬ್ರು? ಇವ್ರು ಸಾಲಿ ಹೋಗ್ತಾರೆ ಇನ್ನ ಕಾಲೇಜ್. ಏನೇನ್ ಮಾಡ್ತಿರಪ್ಪ? ಇಂಜಿನಿಯರ್ ಓದ್ತಾರಿ, ಅವ್ರು ಡಾಕ್ಟರ್ ಓದ್ತಾರ. ಯಾವ ಮಗಳೇ ಇವ್ ರೈತರ್ಕಿ ಮಾಡವನ ಎದಕ್ ಲವ್ ಮಾಡಿದೆ? ಇವ್ರು ಇಬ್ರು ಇಂಜಿನಿಯರ್ ಅದಾರು, ಒಬ್ಬ ಡಾಕ್ಟರ್ ಅದಾನ ಅಂತ ಹೇಳ್ತಾರು. ಅವ್ರನ್ನ ಮಾಡ್ಬೇಕಲ್ಲ ನೀ. ಅಪ್ಪ ಇಂಜಿನಿಯರ್ ಡಾಕ್ಟರ್ ಅಂತ ತಗೊಂಡ್ ಏನ್ ಮಾಡ್ತಿ? ರೈತ ಅಂದ್ರೆ ಏನ? ಇಡೀ ದೇಶಕ್ಕೆ ಅನ್ನ ಹಾಕ್ತಾನ, ನನಗ ಅನ್ನ ಹಾಕಂಗಿಲ್ಲ. ಹೌದಾ ಮಗಳೇ? ಆಯ್ತಳವ ಮಗಳೇ, ನೀನ್ ಇಷ್ಟ ಆಯ್ತಳ್ರಿ ಬೀಗ್ರ. ನೋಡಿ ಮುಗಿಸ್ಬಿಡೋಣ್ರಿ. ಇಬ್ರು ಇಷ್ಟಪಟ್ಟಾರ್ರಿ, ಅವ್ರ ಇಷ್ಟದಂತೆ ಆಗಿ. ಆಯ್ತಲ್ರಿ, ಈಗ ನೀವು ಹೋಗಿ ಬರ್ರಿ. ಈಗ ಹಿಂದಗಡೆ ಮುಹೂರ್ತ ಪರ್ತ ಕೇಳ್ಕೊಂಡ ಇನ್ನೊಂದ್ 8 ದಿವಸನಾಗ ಮದ್ವಿ ಇಟ್ಕೊಂಡ್ ಬಿಡೋಣ. ಹೋಗಿ ಬರ್ರಿ. ಆಯ್ತಲ್ರಿ, ನಾವು ಹೋಗಿ ಬರ್ತೀರಿ. ಹೋಗಿ ಬರ್ತೀವಿ. ಹೋಗಿ ಬರ್ತಿತ್ತಮ್ಮ, ಹೋಗಿ ಬರ್ತೀರಿ. ಲವಣ್ಯ, ಏ ಲವಣ್ಯ, ಏ ಲವಣ್ಯ. ಹಾ ಹೇಳ್ರಿ. ಒಂದ್ ಸ್ವಲ್ಪ ನೀರು ತುಂಬ. ನೀರ್ ತಗೊಂಬ ಸ್ವಲ್ಪ ನಗ್ನಗ್ತ ಹೇಳ್ರಿ. ಬರೇ ಸಿಟಿಕ್ ಐತಿಲ್ರಿ ಮಾರಿ ಮೇಲೆ ಬರೇ ಸಿಟ್ಟಕ್ಕ ನೀರ್ ತುಂಬ ಸಿಟ್ಟದ ನನ್ಗ ಸಾಕು. ಮೂಗಿನ ಮ್ಯಾಗ ಸಿಟ್ಟತ್ತಿ ನನ್ಗ. ಬಿಡ್ರಿ ಸಾಕು. ತಂಗಿ ಲವಣ್ಯ, ಒಂದಿಟ ಬುತ್ತಿ ತಗೊಂಬರ್ವಾ? ಆದಿಲ್ ಶಾ, ನಿಮ್ಮಪ್ಪ ಹೊಲಕ್ ಹೋಗ್ಯಾರ. ಮುಂಜಾಡ್ದ ಬುತ್ತಿ ತಗೊಂಡ್ ಹೋಗಿನ ಹೊಲಕ್ಕ. ನಿಮ್ ಮನ್ಯಾಗ ಎಲ್ಲಿ ಹೋಗ್ಬೇಡ ಆತಮ್ಮ. ಹಾ, ಮತ್ ಹೋಗಿದ್ದಿ ಮತ್ ಬಿಟ್ಟ ನೀವ್ ಹೋಗಿ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಇಲ್ಲ, ದೂರ ಕುಂದ್ರಿ. ಬುತ್ತಿ ಕೊಟ್ಟು ಬರ್ತ ನಿಮ್ಮಪ್ಪಗ. ಒಬ್ಬ ಕೆಲ್ಸಕ್ಕೆ ಹೋದ್ರ ಹೊಲಕ್ಕ. ನೀವ್ ಹೋಗಂಗಿಲ್ಲೇನ್ರಿ? ಒಟ್ಟ ಮಾಡಿ ಯಾಕ್ರಿ? ಹಿಂಗ ಒಂದ್ ತಿಂಗಳು ನಿನ್ ಮಾಡಿ ನೋಡ್ಕೊತ ಬಿಡ್ತೀನಿ. ಹೊಲ ಕೆಲ್ಸದು ಯಾರು ಮಾಡೋದ್ರಿ? ಕೆಲಸ ಮಾಡ್ಬೇಕ ಅವ್ವ ಅಪ್ಪನ ಅಪ್ಪನೇ ಆಗೈತಿ. ನೀವ್ ಹೊಲಕ್ ಹೋಗ್ರಿ. ನಿಮ್ ಅಪ್ಪ ಅವ್ವ ಹೇಳ್ದಂಗ್ ಕೇಳಿದ್ರಿ. ಈಗ ನಾ ಹೇಳ್ದಂಗ್ ಕೇಳ್ರಿ. ಹೊಲಕ್ ಹೋಗ್ರಿ. ಅವ್ವ ಅಪ್ಪ ಅಂದ್ರೆ ಹೇಳಿದಾಗ ಏನ್ ಮಾತಾಡ್ತಿ? ನಾ ಇಲ್ಲಿ ನಿಂತ್ರ ನಾನ್ ನೋಡ್ತಿರ, ನಾನ ಒಳಗ್ ಹೋಗ್ತೀನಿ. ಎಲ್ಲಿ ಹೋಗಿ ಈ ಹೊರಗೆ ಹೋಗು. ಹಿಡ್ಕೊಂಡ್ ಬಂದು ಕಟ್ಟಿ ನೋಡ್ತೀನಿ. ಏನು ಮದುವೆ ಅಂದಾಗ ಸರಿ ರೀ. ಏನು ಅವ್ವ ಅಪ್ಪನ ಅಪ್ಪ ಕೊಟ್ಟ ನಿನ್ನ ಏನಾತಮ್ಮ? ಲವಣ್ಯ, ಹಾ ಹೇಳ್ರಿ. ನೋಡಿದ್ರಿ ನನ್ನ ತಮ್ಮಗಳು ನನ್ನ ಮ್ಯಾಗ ಎಷ್ಟು ಪ್ರೀತಿ. ಏನು ಇಂಥ ತಮ್ಮಗಳು ಪಡಿಬೇಕಾದ್ರೆ ಭಾಳ ಪುಣ್ಯ ಮಾಡಿಕೊಂಡು. ಹೌದ್ರಿ, ಒಳ್ಳೆ ಹುಡುಗರು. ನೌಕರಿ ಮಾಡಿ ಬರ್ತಾರ, ಆರಾಮದ್ರಿ. ಎಲ್ಲ ಫುಲ್ ಬಿಂದಾಸ್ ಅದಾರ ಅವರು. ಆಯ್ತ್ರಿ, ಇನ್ನೊಂದ್ ಸ್ವಲ್ಪ ದಿನ ಅವರು ನೌಕರಿ ಮಾಡ್ರಿ, ಆಮೇಲೆ ಅವ್ರದ್ದು ಮದುವೆ ಮಾಡಿಬಿಡೋಣ್ರಿ. ಮದುವೆ ಮಾಡೋಣ. ಆಯ್ತು, ನಾಟ್ ಹೊರಗೆ ಹೋಗ್ಲಿ. ಆಯ್ತು, ಹೋಗಿ ಬರ್ರಿ. ಯವ್ವ ಏನ್ ಬಿಸಿಲ್ರಿ, ಸಾಕಾಗ. ಲವಣ್ಯ, ಏನಾತ ಲವಣ್ಯ? ಏನಾತ್ ಲವಣ್ಯ?
ಡಾಕ್ಟರ್ ಕರ್ಬರ್ ಹೋಗ್ರಿ. ಲವಣ್ಯ ಏ ತಂಗಿ ಏನಾತವ? ಲವಣ್ಯ ಡಾಕ್ಟರ್ ಬಂದ್ರಿ? ಡಾಕ್ಟರ್ಗ ಫೋನ್ ಹಚ್ಚು ಈಗ ಬರ್ಲಾಕರಿ. ಬರ್ರಿ ಸರ್. ಬರ್ರಿ ಕುಂದ್ರಿ. ಏನಾತ್ ನೋಡ್ರಿ ಸ್ವಲ್ಪ ನಮ್ ಸೊಸಿಗೆ ಚಕ್ಕರ್ ಬಂದ್ ಬಿಟ್ಟು ನೋಡ್ರಿ. ಗಾಬರಿ ಆಗುವಂತದ್ದು ಏನಿಲ್ಲ. ಇವರು ತಾಯಿ ಆಗ್ತಾ ಇದ್ದಾರೆ. ಹೌದ್ರಿ? ಇವ್ವ ಈಗ ಒಂದ್ 2 ಗುಳಿಗೆ ಕೊಟ್ಟನ್ರಿ. ಅವ್ ಟೈಮ್ ಟು ಟೈಮ್ ಕೊಡ್ರಿ, ಸರಿ ಆಗ್ತದ್ರಿ. ಏನ್ ಹೇಳಿದ್ರು ಡಾಕ್ಟರ್? ಆಗಲೇ ಬಂದಿದ್ರು ಡಾಕ್ಟರ್. ಲವಣ್ಯ ತಾಯಾಗತ್ತ ನೀವ್ ಮುತ್ತೆ ಆಗತ್ತೀರಿ ಅಂತ ದೊಡ್ಡ ಅವ್ರ ಅಪ್ಪಗದು ಫೋನ್ ಹಚ್ಚಿ ಹೇಳ್ರಿ. ನನಗ್ ಬೆನ್ನಿ ಅದು ಕಟ್ಟಿಬೇಕು, ಈಗ ನಂಗ್ ಬಾ ಕೆಲಸ ಐತಿ. ಹಾ ಕುಬ್ಸಕ್ ತಯಾರ್ ಮಾಡ್ಬೇಕ್ರಿ ಜಲ್ದಿ. ಬಾ. ಅಪ್ಪ ಏನ ಅಮ್ಮ ಏನು ಕುಟ್ಟುದು ಜಜ್ಜುದು ಮಾತಾಡ್ತಾಳ ಏನದು? ಹಾ ಅಪ್ಪ. ಯಾಕೆ ಲವಣ್ಯ ಯಾಕೆ ಮಕ್ಕೊಂದಾಳು? ತಲೆ ಚಕ್ರ ಬಂದ್ ಬಿದ್ದಾಳಕಿ. ಮುಂಜಾಡ್ದ ಕೂಳರ ತಿಂದ ಇಲ್ಲ ಏನ್ ಬೆಲ್ಲ. ಹಂಗ ಏನು ಊಟನ ಮಾಡಲಕ್ಕಿ? ಮತ್ ನೀನು ಕಾಯ್ಕೋತ ಕುಂದ್ರ ಅಂದಿನ್ಲ. ಲವಣ್ಯ ಹೇಳ್ಬಲ್ಲ ಯಾಕ? ಆರಾಮಿಲ್ಲಕ್ಕಿ, ಚಕ್ರ ಬಂದ್ ಬಿದ್ದೇಳಕ್ಕಿ. ಆರಾಮಿಲ್ಲ? ಡಾಕ್ಟರ್ ಬಂದ್ ಗುಳಿಗೆ ಗಿಳಿಗೆ ಕೊಟ್ಟು ಹೋಗ್ಯಾರ. ಅಪ್ಪ ನೀ ಯಾಕೆ ಸೈಲೆಂಟ್ ಇದ್ದಿ? ಯಾಕೆ ಕಣ್ ಸುಡತ್ತಿಲ್ಲ? ಯಾಕೆ ಅಮ್ಮ ಏನಾತ? ಏನಂದ್ರೆ ಮತ್ತೆ ಯಾರು ಏನದ ಹೇಳ. ನಾ ಹೇಳ್ತೀನ್ರಿ, ಆ ಕಡೆ ಜೊಕ್ಕೊಂಡ್ ಹೋಗ್ಬೇಡ್ರಿ ನೀವ. ನಾ ಹೇಳ್ತೀನ್ರಿ. ಏನ ಇಬ್ಬರು ಕೊಡಿ ಹೇಳ್ತೀನಿ. ಏನಾಗಿ ನೀ ಅಪ್ಪ ಆಗತ್ತಿ. ಅಪ್ಪ ಆಗ್ತನ? ಚಿಕನ್ ಮಟನ್ ತಗೊಂಬ, ಹೋಗ್ ಜಲ್ದಿ ಹೋಗಿ. ಅಮ್ಮ ಈ ವಿಷಯ ನಿಮ್ಗೆ ಹೆಂಗ್ ಗೊತ್ತು? ಡಾಕ್ಟರ್ ಬಂದಿದ್ರೆ ಹೇಳಿದ್ರೆ ನಾನು ನಿಮ್ ಕಾಡ್ಸ್ಬೇಕಂತ ಹಂಗಂದೆ ಒಳ. ಹೌದಪ್ಪ. ಲವಣ್ಯ ಏ ಅಬ್ಸಾಕೋಬೇಡಕಿಗೆ. ಡಾಕ್ಟರ್ ಮಕ್ಕೋ ಅಂತ ಹೇಳನಕಿ, ರೆಸ್ಟ್ ಮಾಡಂತ ಹೇಳನ. ನೀ ಎಬಿಸ್ ಬಿಟ್ಟಂದ್ರ ಮತ್ ಆರಾಮ್ ತಪ್ತತಕಿ. ರೀ ಗಂಡ್ ಮಗು ಹುಡ್ದಂದ್ರ ಸಿದ್ದೇಶ್ವರಕ್ ಹೋಗಿ ಕಿಶಂದ ಬೆಳ್ಳಿ ತೊಟ್ಲಾ ಮಾಡ್ಸುನಂತ. ಬರ್ರಿ ನಾವು ಬೇಡ್ಕೊಂಡ್ ಬರ್ರಿ. ಅಮ್ಮ ನೀ ಗಂಡ ಮಗ ಹುಟ್ಟಿದ್ರ ಬೆಳ್ಳಿ ತೊಟ್ಲೆ ಇಟ್ಟು ತೂಕಂತ ಬಿಡ್ಕೋ. ಅಪ್ಪ ನೀ ಬಂಗಾರ ತೊಟ್ಟ ತೂಕಂತ ಬಿಡ್ಕೋ. ಅವಾಗ ನೀ ಇಬ್ಬರು ಸರಿ ಹೋಗ್ತತಿ. ನನಗೆ ಏನ್ ಕಡಿಮೆ ಮಾಡ್ಯಾನ ದೇವ್ರ? ಗಂಡ ಮಗ ಹುಟ್ಟಿದಂದ್ರ ಅವನ ಬಂಗಾರ ತೊಟ್ಟಲ್ದಾಗ ಇಟ್ಟು ತೂಗ್ತಾನ. ಬರ್ರಿ ನಾವ್ ತುಪ್ಪ ದೀಪ ಹಚ್ಚಿ ಬರೋಣ ಹೋಗಿ. ನನ್ ಹೆಂಡತಿ ಬಸವರ ನಮ್ಮ ಅವ್ವ ಅಪ್ಪನ ಕಾಲ ನೆನಕ್ ಹತ್ತವಲ್ಲ. ಲವಣ್ಯ ಏ ಲವಣ್ಯ ಲಾವಣ್ಯ ಏ ಲವಣ್ಯ ಯಾಕ ಏನ್ ಆರಾಮಿಲ್ಲ? ನನಗೆಲ್ಲ ಗೊತ್ತೈತಿ ಚಕ್ರ ಬಂದೈತಿ ಹೇಳಿ. ಡಾಕ್ಟರ್ ಬಂದಿರ್ತಲ್ಲ. ಡಾಕ್ಟರ್ ಬರ್ಲಿಕ್ಕಂದ್ರೆ ಹೆಂಗ್ ಗೊತ್ತಾಕೈತಿ ವಿಷಯ? ಲವಣ್ಯ ಒಂದ್ ಮಾತು ಹೇಳ್ತಾನೆ ಹೇಳ್ತಿ. ಗಂಡ ಅಂದ್ರೆ ದೇವ್ರ ಮುಂದೆ ಯಾವ ಸುಳ್ಳು ಹೇಳ್ಬಾರ್ದಲ್ಲ. ಇಲ್ರಿ ನಾ ಯಾವ ಸುಳ್ಳು ಹೇಳಲ್ರಿ. ಹಂಗಾದ್ರೆ ಕರೆ ಹೇಳ್ತಾನಂತ ಹೇಳಿ ನನ್ನ ಮುಟ್ಟ ನೀವು ಕರೆ ಸತ್ಯ ಹೋಗ್ಲೂರಿ, ನಾ ಕರೆ ಹೇಳತ್ತೀನಿ. ಹಂಗಾದ್ರ ಈಗ ನೀ ಗರ್ಭವತಿ ಅಂತ ಯಾರು ಹೇಳತ್ರಿ? ಹೋಗ್ಲಿ, ಈಗ ನೀ ಗರ್ಭವತಿ, ನಾ ಮುಟ್ಲದ ನನ್ನ ಹೆಂಡತಿ ಗರ್ಭವತಿ. ಲವಣ್ಯ ಈ ಮಾತ ನಮ್ಮ 3 ಜನರಿಗೆ ಗೊತ್ತಾದ್ರೆ ಎಂತ ಮಾತು ಬರ್ತೈತಿ ಅನ್ನೋದು. ನನ್ನ ತಂದೆ ತಾಯಿ ನಿನ್ನ ಹೊಟ್ಯಾಗ ಗಂಡು ಮಗು ಹುಟ್ಲತ್ತೇಳಿ ಆ ದೇವ್ರಿಗೆ ಹರಕೆ ಹೊತ್ತು ಬರಕ್ಕೆ ಹೋಗ್ಯಾರ. ಗಂಡು ಮಗು ಹುಟ್ಟಿದ್ರ ಬಂಗಾರ ತೊಟ್ಟಿನಾಗ ತೂಗುದಂತ ಬಿಡ್ಕೊಂಡ್ ಬರಕ್ಕೆ ಹೋಗ್ಯಾರ. ಹಂಗಾದ್ರೆ ನಾಳೆ ಈ ವಿಷಯ ನಿನಗೆ ನಮ್ಮ ತಂದೆ ತಾಯಿ ಗೊತ್ತಾದ್ರೆ ಅವ್ರು ಊರಾಗ ಮುಖ ಬಿಟ್ಟು ತುರ್ತು ನೋಡ್ತಾರ. ಇದು ಎಂತ ಮೋಸ ಮಾಡಿದೆ ನೀನು? ಇದೇನು ನಿನ್ನನ್ನು ನಾ ನೋಡಿದ್ರೆ ನನ್ನ ಹೆಂಡತಿ ಬಂದಿದ್ದು ನನ್ನ ಜನ್ಮಕ್ಕೆ ಪುಣ್ಯ, ಯಾವ ಜನ್ಮಕ್ಕೆ ಪುಣ್ಯ ಆಗ್ತೀನಿ. ಇಂತಾಕಿ ನೀ ಹಿಂಗಾಗಿ ಬಂದಿ ಅಂದ್ರೆ ನಾನು ಅಳಬೇಕು, ನಾನು ನಗಬೇಕು, ನನಗೆ ಒಂದು ಗೊತ್ತಾಗ್ತ. ಲವಣ್ಯ ಇದು ಮೋಸ ಮಾಡಿದ ಲವಣ್ಯ, ನೀನು ಮೋಸ ಮಾಡಿದ್ದೆ ನನಗೆ. ಇಲ್ರಿ, ನನ್ಗೂ ಒಬ್ಬ ಮೋಸ ಮಾಡ್ಯಾನ್ರಿ. ನಮ್ಮಪ್ಪ
ಅವ್ ಒಂದ್ ತಮ್ಮ ಕೊಡ್ಬೇಕಂತ ತನ್ನ ಮನ್ಯಾಗ ಹಿಡ್ದಾಗ ಅವ್ನ್ ಕುಡ್ದಿಸದ ಬಂದ್ ನನ್ ಮಾನ ಮರದಿ ಎಲ್ಲಾ ಲಾವಣ್ಯ ಅವ ಮಾಡಿದ ಪಾಪದ ಹೊರಿ ನನ್ನ ಮ್ಯಾಗ ಯಾಕೆ ಇಟ್ಟಿದ್ದೆ ನಾನು ನನಗೆ ಮಾಡಿದ ಮೋಸನ ಲಾವಣ್ಯ ಯಾವ ಮನುಷ್ಯಾಗೂ ರಂಬಸಿ ಕುತಿ ಕೊಯ್ಬಾರ್ದು ಈ ವಿಷಯ ನಮ್ಮ ತಂದೆ ತಾಯಿಗೆ ಗೊತ್ತಾದ್ರ ಅಂತಮ್ರಿಗೆ ಗೊತ್ತಾದ್ರ ಈ ವಿಷಯ ಹೆಂಗ್ ಗೊತ್ತಾಕತಿ ಲಾವಣ್ಯ ಎದುಳ ಅಳಿಬೇಡ ರೀ ನಾನು ನಿಮ್ಮನ್ ಮನ್ಸಾರ್ಲೆ ಇಷ್ಟಪಟ್ಟು ಬಂದಿನಿ ಎಲ್ಲಿ ಆ ವಿಷಯ ನಿಮ್ಗೆ ಹೇಳಿದ್ರೆ ನಾವ್ ಎಲ್ಲಿ ದೂರ ಹಾಕಿದೆ ಅಂತ ನಾ ಹೇಳಿಲ್ರಿ ಇವಾಗ ನಿಮ್ ಜೀವ ಕೊಡು ಜೀವನು ಕೊಡ್ತೀನ್ರಿ ಲಾವಣ್ಯ ನಿನಗೆ ಮಾನ ಹರಾಜು ಮಾಡಿದವಾಗ ನಿನ್ನ ಮದುವೆ ಆಗಿದ್ರ ನಿನ್ನ ಪಾಪ ಒಂದು ಅಡಿಕೆ ನಟ್ರು ನಿನ್ನ ಪಾಪ ಪರಿಹಾರ ಆಕಿತ್ತು ಈ ಮತ್ತೊಬ್ಬನ ಮದುವೆ ಆದ್ರ ಈ ವಿಷಯ ಮುಸ್ತೈತೆ ತಿಳ್ಕೊಂಡೆ ನೀನು ಲಾವಣ್ಯ ನೀನು ಮಾಡಿದ ಇದು ದೊಡ್ಡ ಮೋಸ ಲಾವಣ್ಯ ನನಗ ದೊಡ್ಡ ಮೋಸ ಆದ್ರಾಯ್ತು ಲಾವಣ್ಯ ಇದಕ್ಕ ಮುಂದೆ ಪರಿಹಾರ ನೀವು ಅಂದ್ರೆ ಸದ್ದ ಸಾಯಕ್ ಸಿದ್ಧದೇನ್ರಿ ಲಾವಣ್ಯ ಅಂತ ದೊಡ್ಡ ಕಟುಕನ ಅಲ್ಲ ಪಾಲಿಗೆ ಬಂದಿದ್ದ ಪಂಚು ಮುದ್ದ ನಾ ಸ್ವೀಕಾರ ಮಾಡ್ತೀನಿ ನೀ ನನ್ನ ಹೆಂಡತಿಯಾಗಿ ಮಂದಿ ನೀ ಹೆಂಗಿದ್ರು ನಾ ಸ್ವೀಕಾರ ಮಾಡಬೇಕ ಒಂದು ಮಾತಾಡ್ತಾನ ಹುಟ್ಟು ಮಗಗ ನೀ ಜನ್ಮ ಕೊಡ ಅದ್ರ ತಂದು ನಾ ಹಾಕಣ ಅದ ಈ ವಿಷಯ ನನಗ ನಿನಗ ಅಷ್ಟ ಗೊತ್ತಾಗುತ್ತೆ ಮಂದಿಗೆ ಯಾರಿಗೆ ಗೊತ್ತಾಗಿರ್ಬಾರ್ದು ನಮ್ಮ ತಂದೆ ತಾಯಿಗೆ ಗೊತ್ತಾಗಿರ್ಬಾರ್ದು ಗಂಡ ಹೆಂಡತಿ ಅಂತೇಳಿ ಹೊರಗಂಟ ನಾವು ಗಂಡ ಹೆಂಡತಿ ಇರು ನಿನ್ನ ನನ್ನ ಅಂತರೊಳಗ ನಾವು ಸತಿಪತಿಯಾಗಿ ಇಬ್ಬರು ಒಂದಾಗಿರು ನಿನ್ನ ಹುಟ್ಟೋ ಮಗನಕ್ಕಿಂತ ನನ್ನೊಬ್ಬನ್ನ ನಿನ್ನ ಹಿರಿಯ ಮಗ ಅಂತ ನಾವು ಹುಟ್ಟು ಕೂಸಿಗೆ ನೀವು ತಂದೆ ಎಂತ ಮನಸ್ಸರಿ ಮತ್ತೇನ್ ಮಾಡ್ಲಿ ನೀವು ನಂಗೆ ಸಿಕ್ಕಿದ್ದ ದೇವ್ರ ಪುಣ್ಯ ರೀ ನೀ ಸಿಕ್ಕಿದ ನನ್ ದೊಡ್ಡ ಯಾವ ಜನ್ಮದ ಪುಣ್ಯ ಆಯ್ತು ನನಗೆ ಗೊತ್ತಿಲ್ಲ ನಿಮ್ ಋಣ ಯಾವತ್ತು ಮರೆಯಂಗಿದ್ರಿ ಯಾರ ಮುಂದೆ ಹೇಳ್ಬೇಡ ಇವನ ಮಾವ ಮಗಳನ್ನು ಜಾತ್ರೆಗೆ ಕರೆಯಲು ಬಂದಾಗ 4 ದಿವಸ ಕಳಿಸು ಆದರ್ಶ ಇಲ್ಲಮ್ಮ ನನ್ನ ವಸ್ತು ನನ್ನ ಮನ್ಯಾಗ ಐತಿ ನೀನು ಬಾಳ ಕಡೆ ಬೇಡ ನೀ ಹೋಗಿ ಬಂದ ಏನ್ ನನ್ನ ಮಗಳನ್ನೇನು ಖರೀದಿತ್ತು ಒಂದ್ ಎಣ್ಣೆ ಮಾಮ ನನ್ನ ವಸ್ತು ನನ್ನ ಮನ್ಯಾಗ ಐತಿ ನೀನ್ ಬಾಳ ಮಾತಾಡ್ಬೇಡ ಹೋಗು 4 ದಿವಸ ಕಳಿಸ್ಕೊಡ್ಲ ಇಲ್ಲ ಮಾಮ ಸ್ವಲ್ಪ ಆಗುದಿಲ್ಲ ಏ ಹಳೆಯ 4 ದಿವಸ ನನ್ನ ಮಗಳು ಕಳಿಸ್ತೀಯ ನಿನ್ನ ಮತ್ತ ನನಗ ಬಡಿತ್ಯಾ ನನ್ನ ಮಾತು ಮೀರಿ ಎಲ್ರಿ ನಿನ್ನ ಮಗಳು ನಿನ್ ಜೊತೆ ಬರಾಕ ರೆಡಿ ಆದ್ರ ಅಕ್ಕಿ ಸಣ್ಣ ಕಡಿದ ಹೆಡಿಗೆ ತುಂಬ ಯಾಕ್ಲೆ ಲಾವಣ್ಯ ನಾ ಇದನ್ನ ಅತ್ತಿ ಮಾವ ಬಂದು ಕೇಳೋಣ ಏನಂತ ಹೇಳಿ ಲಾವಣ್ಯ ಇದೇನ್ ಮಾಡ್ಕೊಂಡು ಲಾವಣ್ಯ ಇದು ಮೋಸ ಮಾಡಿದಿಲ್ಲ ಲಾವಣ್ಯ ನೀನು ಇದು ಯಾವ ಜನ್ಮದ ಸೇಡು ಲಾವಣ್ಯ ನನ್ನನ್ನು ಬಿಟ್ಟು ಹೋದೆಯ ಲಾವಣ್ಯ ನಾನು ನಿನಗೆ ಏನ್ ಮಾಡಿದ್ದೆ ನಾನು ಎಂತ ಹೇಳಿದ್ರು ನನ್ನ ಹೆಂಡತಿಯಾಗಿ ನೀನು ಸ್ವೀಕಾರ ಮಾಡಿದ್ದೆ ಆದ್ರೂ ನನಗೆ ಮೋಸ ಮಾಡಿದ್ದೆ ಲಾವಣ್ಯ ನನ್ನ ತಂದೆ ತಾಯಿ ಬಂದು ಕೇಳಿದ್ರೆ ನಿನಗೆ ಏನಂತ ಉತ್ತರ ಕೊಡ್ಲಿಕ್ಕೆ ಲಾವಣ್ಯ ನನಗೆ ಮೋಸ ಮಾಡಿದೆ ಸಾಬ್ರ ನೀವು ಬಂದ್ರೆ ನನ್ನ ಹೆಂಡತಿ ಶಿವ ನೋಡಕ ಸ್ವಲ್ಪ ತಗೊಳ್ರಿ ಇಡೀ ಊರ್ ಜಗತ್ತ ಬರತ್ರಿ ಇಡೀ ಊರಿಗೆ ಬೇಕಾಗಿದ್ರೆ ನನ್ನ ಹೆಂಡತಿ ಅಂತ ಹೆಂಡತಿ ಎಲ್ಲಿ ಸಿಗ್ತಾಳ್ರಿ ಲಾವಣ್ಯ ಅಂತ ಹುಡುಗಿಯನ್ನ ಬಡದ ಊರ್ಲಾಕಿ ಮತ್ ನಿನಗೆ ಒಳಗ್ ಮನಸ್ಸರಿ ಹೆಂಗ್ ಬರ್ತೈತೋ ಸಾಬ್ರ ನನ್ನ ಹೆಂಡತಿ ನಾ ಹೆಂಗ್ ಬಡದ ಹುಡುಗ ಹಾಕಿ ಬರತ್ರಿ ಯಾರು ಹೇಳಿದ್ರಿ ನಿಮಗ ಯಾರು ಹೇಳಕ್ಕೇನೋ ನಿಮ್ಮ ಮಾವನ ಬಂದ ಕಂಪ್ಲೇಂಟ್ ಕೊಟ್ಟ ನನಗ ಸಾಬ್ರ ಅದು ಸುಳ್ರಿ ನನ್ನ ಹೆಂಡ್ರಿ ಬಂಗಾರ ನನ್ನ ಹೆಂಡ್ರಿ ನಾ ಒಟ್ಟ ಅಂತ ಮನುಷ್ಯ ಮಾಡ್ತೀನಿ ಕೊಡ್ದತ್ತು ಇಂಥ ನಾಟಕ ಎಲ್ಲ ಕೊಡ್ದತ್ ನನಗ ಸಾಬ್ರ ಇದು ಸುಳ್ಳು ಹೇಳ್ತಾಳ್ರಿ ಇಂಥ ನಾಟಕ ಕೊಡ್ದತ್ ಮಗ ನೀನ್ ಇದಕ್ಕೆ ಹಾಕ್ತಂದ್ರಿ ನೀನು ಸಾಹೇಬ್ರ ನನ್ನ ಮಗಳ್ರಿ ಬಡದು ಉರುಲ್ ಆಗ್ಬಿಟ್ಟಾನ್ರಿ ಸಾಹೇಬ್ರ ಮಾಮ ಯಾವ ಜನ ಇಟ್ಕೊಂಡು ಕೂತಿದ್ದು
ಸುಳ್ಳು ಹೇಳ್ತಾನ್ರಿ ನನ್ ಮ್ಯಾಲ ಚೀಡ ಇಟ್ಟಾನ ಇಲ್ರಿ ಸಾಹೇಬ್ರ ನನ್ನ ಮಗಳ ಬಗ್ಗೆ ಹೆಂಗ್ ಸುಳ್ಳು ಹೇಳ್ತಿರ್ಬೇಕ್ರಿ ಅಮ್ಮ ಸುಳ್ಳೋದು ಬಿಡಮ್ಮ ನಿನ್ನ ಮಗಳು ನಾ ಹೆಂಗ್ ಊರ್ಲಾಕ ಬರುತ್ತಮ್ಮ ಇರ್ ನನ್ನ ಮಗಳು ಏನ್ ತಪ್ಪು ಮಾಡ್ಯಾಳತ್ತ ಉರ್ಲಾಕೋತಾಡ ಹೇಳಿ ನೋಡುನು ಇವ್ನ ಬೇಕಿಲ್ರಿ ನಾಟಕ ಮಾಡ್ತಾನ ಮಾಡಿ ನನ್ ಮುಂದ್ ನಾಟಕ ಮಾಡತ್ತೆ ಸುಳ್ಳು ಹೇಳತ್ತಾನ ಸಾಹೇಬ್ರ ನಾ ಬರೋದ್ ನೋಡಂಗ್ಲೇ ರೀ ಹಗ್ಗದ್ಲೆ ಬಡದ್ ಮತ್ತ ಅಲ್ಲಿ ಮ್ಯಾಗ ಉರುಲ್ ಹಾಕ್ಯಾನ್ರಿ ರಪ ರಪ ಬಡದು ನನ್ನ ಮಗಳನ್ನ ಹೆಂಗ್ ಮಾಡಿ ಯಾಕೆ ಸುಳ್ಳು ಹೇಳ್ತಾರೆ ಮಮ್ಮ ಯಾಕೆ ಸುಳ್ಳು ಹೇಳ್ತಾರೆ ನಾ ಅಲ್ಲಿ ಮನೆ ಇವ್ರಿಗೆ ನಮ್ಮ ಮಗಳು ಕರ್ಕೊಂಡ್ ಹೋಗ್ಬೇಕತ್ತ ಜಾತ್ರಿ ಅತ್ತ ನಾಕ್ ದಿವ್ಸ್ರಿ ಬರಾಂಟ್ರಿ ನನಗೂ ಕಪಾಳಕ್ ಬಡದ್ ಬಿಟ್ರಿ ಇವ ಅಮ್ಮ ಗುಂಡಾಗಿರಿ ಮಾಡತ್ತಿ ಇಲ್ರಿ ಸಾಹೇಬ್ರ ನನ್ನ ಮ್ಯಾಗ ಏನೋ ಶೇಡ ಇಟ್ಟನ್ರಿ ನೀನ್ ಸ್ಟೇಷನ್ದಾಗ ಹೋಗಿ ವಿಚಾರ ಮಾಡ್ತೀನಿ ಇಲ್ರಿ ಸಾಹೇಬ್ರ ಇವನು ಒದ್ ಒಳಗಾಕಿ ಇವನ ಗನ್ ಶಿಕ್ಷೆ ಕೊಡಿ ಸ್ಟೇಷನ್ದಾಗ ನಡಿ ಯಾಕ್ರಿ ಪೊಲೀಸ್ ಯಾಕೆ ಬಂದಾರ್ರಿ ಯಾಕ್ರಿ ಸಾಹೇಬ್ರ ಏನಾತ್ರಿ ಸಾಹೇಬ್ರ ಹೇಳ್ಬೇಡ್ರಿ ಸಾಹೇಬ್ರ ಹೇಳ್ಬೇಡ್ರಿ ಹಾ ರೀ ಇವ್ನ ಹೆಂಡತಿನ ಬಡದ್ ಗಿಸಂದ್ ಊರ್ಲ ಹಾಕಿದ ಇವ್ರ ಮಾವನವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೆ ಕೇಳ್ಕೊಂಡು ಹೋಗ್ತಾ ಇದೀವಿ ಬಂದ್ ನನ್ ಸೊಸಿ ಸತ್ ಮಾಡಮ್ಮ ಅಯ್ಯೋ ಎಂತವ್ರ ಹೊಂಟ್ಯಾಗ ಎಂತ ಹುಟ್ಟಿದೆ ನೀನು ಬಡಿದೇನಿಲ್ಲ ನಾ ಸ್ಟೇಷನ್ ವಿಚಾರ ಮಾಡ್ತೀವಿ ನಾವು ಅಪ್ಪ ನೀ ಯಾಕೆ ಸುಮ್ ಕುಂದಿರ್ತಿ ಬಡಿ ಅಮ್ಮ ಬಡಿ ನನ್ನ ಅಮ್ಮ ನಿನ್ನ ಕೈಗೆ ಏನ್ ಬೇಡ ಸರಿ ಅಮ್ಮ ಬಿಡ್ರಿ ಇವ್ನ ನಾ ಸ್ಟೇಷನ್ ವಿಚಾರ ಮಾಡ್ತೀನಿ ಬಿಡ್ರಿ ಅಮ್ಮ ಮೊದ್ಲು ಒಯ್ರಿ ಅವ್ನು ನನ್ನ ಮ್ಯಾಗ ವಿಶ್ವಾಸ ಇಲ್ಲ ಮ್ಯಾಗ ಪೊಲೀಸ್ನಾಗ ಹೆಂಗ್ ವಿಶ್ವಾಸ ಇರುತ್ತೆ ಅಮ್ಮ ಬರ್ರಿ ಹೋಗು ನೋಡುನಂತ ಲವನ್ ಏನಾದ್ಲು ಲವನ್ನೇ ಲವನ್ನೇ ಏನಾತ ಏರಿ ಏನಾದ್ರಿ ಹೆಂಗ್ ಸತ್ತಡ್ರಿ ಹೋಗರ ಚಲೋ ಇದ್ಲು ಆ ಕುರ್ಸಾಲ ಏನ್ ಮಾಡಿಟ್ಟು ಹೋದ್ನೇನ ಪಾಪ ಕಮ್ಮನ ಹುಡುಗಿ ನಾವು ಹೇಳುವ ಏನಾದ್ರು ನಮ್ಮ ವಂಶದ ಕುಡಿ ಹುಟ್ಟಾಕತ್ತಿದ್ದಿಡ್ ಜಲ್ದಿ ಹಿಂಗ ಆಗ್ಬಾರ್ದಾಗಿತ್ತು ದೇವ್ರ ರೀ ಏನಾದ್ ನೋಡ್ರಿ ಎಬ್ಬಸ್ರಿ ನೀವರ ನಿಮ್ಮ ಅಣ್ಣ ಕುರ್ಸಲ್ಲ ಸಾಯ್ ಹೊಡೆದು ಹೋಗ್ಯಾನ ಜೈಲಿಗೆ ಅಪ್ಪ ಏನ್ ಮಾಡನ್ನ ನಿಮ್ ಅತ್ತಿಗೆ ಸತ್ತಳು ಅಪ್ಪ ಅಯ್ಯೋ ಅಯ್ಯೋ ದುರ್ವಿದೆಯೇ ಅಪ್ಪ ಅಣ್ಣ ಎಲ್ಲಿದ್ದಾನಪ್ಪ ಈಗ ಅಣ್ಣ ಜೈಲಿಗೆ ಅಯ್ಯೋ ಅತ್ತಿಗೆ ಎಂತ ನನ್ನ ಬಂಗಾರದ ಅತ್ತಿಗೆ ಅನ್ಕೊಂಡ ನಮ್ಮ ಅಣ್ಣ ಅಯ್ಯೋ ಅವನ ಕೈಯಲ್ಲಿ ಕಟ್ಟಾಗಿ ಹೋಗ್ಬಾರ್ದ ಅತ್ತಿಗೆ ಹೇಳಿ ಅತ್ತಿಗೆ ನಮ್ಮ ಮೇಲೆ ನಮ್ಮ ಅತ್ತಿಗೆ ಕಂದಾಡಿ ಪ್ರೀತಿದ್ರು ಎಲ್ಲ ನಮ್ದು ಇದು ನಾಶ ಆಗೋಯ್ತು ಮನಿತನನೇ ನಾಶ ಮಾಡಿದ ನಮ್ಮ ಅಣ್ಣ ಆಯ್ತು ನೋಡ ಅವ್ರ ಕೈ ಕಟ್ಟಾಗ್ಲಿ ಅವ ಸತ್ಯಾನಾಶ ಆಗ್ಬೇಕು ಈ ರೀತಿ ಆದ್ರೆ ಅಯ್ಯೋ ಅತ್ತಿಗೆ ಇಲ್ಲಪ್ಪ ಬಂಗಾರದ ನಮ್ಮ ಅತ್ತಿಗೆ ಕಳೆದುಕೊಂಡ್ವಿ ನಾವು ಇಲ್ಲಿ ಬಿಡಪ್ಪ ಸಮಾಧಾನ ಮಾಡ್ಕೋ ಸೊಸಿನ ಕಳ್ಕೊಂಡು ಹಿರಿಯ ಮಗನ ಅವಳು ಕಳ್ಕೊಂಡು ನಂದರೆ ಏನಿಲ್ಲ ಏನಾಯ್ತಪ್ಪ ಅಪ್ಪ ಏನಾದ್ರಿ ಏನಾದ್ ನಿಮ್ ಅಪ್ಪ ನೋಡು ಏನಾಯ್ತು ಗೊತ್ತಾಗಲ್ಲ ಏನಾಯ್ತು ನೋಡ್ರಿ ಹೇಳ್ರಿ ಮ್ಯಾಲ ಹೇಳ್ರಿ ಅಮ್ಮ ಅಪ್ಪ ನಮ್ನೆಲ್ಲ ಪ್ರದೇಶಿ ಮಾಡಿ ಅಪ್ಪನು ನಮ್ಮನ್ನೆಲ್ಲ ಹಿಂಗ್ ಬಿಟ್ಟು ಹೋಗ್ಬಾರ್ದಾಗಿದ್ರಿ ನೀವು ಒಂದೇ ದಿನ ಒಂದೇ ಮನೆಗೆ ಅದರ್ ಸಾವಾದ್ರಿ ಅಪ್ಪ ಅಪ್ಪ ಪ್ರದೇಶಿ ಮಾಡಿ ನಾವ್ ಅದಕ್ಕೆ ಹೆಂಗ್ ನೋಡ್ಕೊಳ್ರಿ ಇವ್ರಿಗೆ ಹೇಳ್ರಿ ಮ್ಯಾಲ ಹೇಳ್ರಿ ಅಮ್ಮ ಆ ಕಟುಕ ಅಣ್ಣನಿಂದ ನಮ್ಮ ಮನೆತನ ನಾಶ ಆಗಿ ಹೋತು ಎಲ್ಲ ನಮ್ಮ ಬಂಗಾರದಂತ ಅತ್ತಿಗೆನೂ ಸತ್ತು ಬಂಗಾರದಂತ ಅಪ್ಪನೂ ಸತ್ತ ಅವ್ನು ಒಪ್ಪಂದ ದಶಮ ನಮ್ಮ ಸರ್ವನಾಶನ ಆಗೋತಮ್ಮ ನಮ್ಮ ನಾವು ಪರದೇಶಕ್ಕೆ ಕೂತೀವಲ್ಲಪ್ಪ ಅಮ್ಮ ಇನ್ನ ಅವ್ ಯಾವಾಗಾರ ಈ ನಮ್ಮ ಮನೆ ಕಡೆ ಬಂದಂದ್ರ
ಅವ್ನ ಎಂದೂ ಈ ಮನ್ಯಾಗ ಇಟ್ಕೋದ್ ಬೇಡಮ್ಮ. ಆಗಿದಾಗ ಹೋಗೈತಿ ಕರ್ಕೊಂತಮ್ಮ ಅವನ್ನ. ಇಲ್ಲ ಬೇಡಮ್ಮ. ಈಗ ಊರಾಗ ಒಂದು ಮಣಿತನದ ಒಂದು ಹೆಸರೈತಮ್ಮ. ಅವ್ನ ಒಬ್ಬನ ದೇಶ ನಮ್ಮ ಮಣಿತನ ಪೂರ ಸರ್ವನಾಶ ಆಗೋದು. ಅವ್ನು ಈ ಮನೆಗೆ ಐತ್ ನೋಡು, ಒಂದ್ ಐತ್ ನೋಡು ಹೊರ ಅಂತ ನಾವು ತಿಳ್ಕೊಂಡಿದ್ವಿ. ಅವನ್ ಐತ್ ನೋಡು ನಮಗೆ ಶಾಪ ಆಗಿ ಪರಿಣಮಿಸಿದವಮ್ಮ. ಅಮ್ಮ ಅಮ್ಮ ಯಾರೋ ಭಿಕ್ಷಕ ಮನಂಗ ಅಂತ ಒಂದ್ ರೊಟ್ಟೆ ಕಳ್ಸಮ್ಮ. ಹೋಗಿ ನೋಡ್ಬಮ್ಮ. ಅಮ್ಮ ಆದಿತ್ಯ ನನ್ ಮಗ ಬಾರಪ್ಪ ಒಳಗ್ ಬಾರಪ್ಪ. ಏ ತಮ್ಮ ಇಲ್ಲಿ ನೋಡ್ಬ ಯಾರ್ ಬಂದಾರ. ನಿಮ್ಮ ಅಣ್ಣ ಬಂದನ್ ಬಾ ಇಲ್ಲಿ. ಯಾರಮ್ಮ? ಬಾರಪ್ಪ ನಿಮ್ಮ ಅಣ್ಣ ನೋಡು. ಇವ್ನ ಯಾಕೆ ಮಾಡ್ಕೊಂಡಿದ್ದೆ ಅಮ್ಮ? ಇವ್ ಬಂದಾರ ಮಣಿತನ ನಾಶ ಆಗಿ ಹೋಯ್ತು. ತಮ್ಮ ಬಾರಮ್ಮ. ಏ ನೀ ದೂರ ನಿಂತ್ ಮಾತಾಡಪ್ಪ. ಏನಾಗಿತ್ತಪ್ಪ? ನೀ ದೂರ ನಿಂತ್ ಮಾತಾಡ. ಏನಾಗಿತ್ತೆ? ಅಮ್ಮ ಜೈಲ್ನಾಗ ಒದಿದು ಬಡಿದು ಅಪ್ಪ ಸತ್ನತ್ತ. ಅಮ್ಮ ಏನ ಗಡಗಡ ಮುಂದೆ ಏನ್ ಹೇಳ್ತೀಯ? ಈ ನಿನ್ನಿಂದ ಆಗಿದ್ದಲ್ಲ ನಮ್ಮ ಮಣಿತನ ನಾಶ ಆಯ್ತು. ನಡೀನಿ ಅಮ್ಮ ಹೇಳಮ್ಮ. ನೀ ತಮ್ಮ ನಿನ್ ತಮ್ಮ ನಿನ್ ಪಾಲಿಗೆ ಸತ್ತ, ನನ್ನ ಪಾಲಿಗೆ ಅಣ್ಣನು ಸತ್ತ. ನೀವ್ ಒಟ್ಟ ಹೋಗ್ನಿ ಅಮ್ಮ. ನೀ ಯಾಕೆ ಮಾಡ್ತಿತ್ತಮ್ಮ? ಬಂಗಾರ ಅಂತ ಅದಿಗೇನ ಕೊಂದ ನೆಕ್ಸ್ಟ್ ಟೈಮ್ ನಮ್ಮ ಅಪ್ಪ ತಿಳ್ಕೊಂಡ. ನಿನ್ನಿಂದ ನಮ್ಮ ಮಣಿತನ ನಾಶ ಆಗೋತ. ನೀವ್ ಒಟ್ಟ ನಿಂದ್ರಬೇಡ. ಇವ್ನ ಮಾಡ್ಬೇಕು. ಏ ನೀ ಮೊಸಳೆ ಕಣ್ಣೀರ್ ಹಾಕೊಂಡಂತ ಬರ್ಬೇಡಪ್ಪ. ಅಮ್ಮ ಕಾಲು ಬೆಚ್ಚ ಬರ್ಬೇಡಪ್ಪ. ಅಮ್ಮ ಹೊಟ್ಟಿ ಬಾ ಸ್ವಲ್ಪ ಅಣ್ಣ ಹಾಕಮ್ಮ. ಅಮ್ಮ ಸ್ವಲ್ಪ ಬಾಳ ನಡೆಯುವ ನೀನು ಹೊರಗೆ ನಡಿ. ಈ ಮನೆಯಲ್ಲಿ ಇರಬೇಡ, ಹೋಗ್ ನೀನು. ನಮ್ಮ ಮಣಿತನ ನಾಶ ಆಗಿ ಹೋಯ್ತು. ನಾಯಿ ಈ ಮನೆ ಕಡೆ ಎಂದೂ ಬರಬೇಡ ನೀ. ಇಲ್ಲ ಅಮ್ಮ, ಇವ್ಗೆ ಈ ಮನೆಯಲ್ಲಿ ಜಾಗನೇ ಇಲ್ಲ. ಅಮ್ಮ ಅಮ್ಮ ನಿಮ್ಮ ಪುಣ್ಯತ್ತಪ್ಪ. ಏನೂ ಮಾಡ್ಲಾರ್ದ ಈ ನನ್ನ ಬಡಪ್ಪ ಅಣ್ಣ ಒದಿದೋ ಬಡಿದೋ ಮಾಡಿ ಹೊರಗೆ ಹಾಕಿಬಿಟ್ರಿ. ಆದ್ರೂ ಸುಖವಾಗಿರಪ್ಪ. ಆರಾಮಿರ್ತೀನಿ, ಹೋಗ್ತೀನಿ ನಾನು.